ಹಾಯ್ ಫ್ರೆಂಡ್ಸ್, ಥರನೇ ಒಂದು ವೆರೈಟಿಯ ಚಪಾತಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಇವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ರೊಟ್ಟಿನ ನೋಡಿ, ಇದು ಮಾಡಲಿಕ್ಕೆ ಬಹಳ ಕಡಿಮೆ ಸಮಯ ಬೇಕಾಗುತ್ತೆ ಮತ್ತು ಕೇವಲ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಸೊ ಇದಕ್ಕೆ ನಾನು ಒಂದು 4 ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸ್ಕೊಂಡು ತಣ್ಣಗೆ ಮಾಡಿಕೊಂಡು ಹೊಟ್ಟೆಲ್ಲ ಬಿಡಿಸ್ಕೊಂಡಿದ್ದೀನಿ. ಸಣ್ಣದು ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆ, ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸೊ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಇಂಗು ಸೇರಿಸ್ಕೊಳ್ತೀನಿ. ಇಂಗು ಏನಕ್ಕೆ ಸೇರಿಸ್ಕೊಳ್ಳೋದಂದರೆ ಗ್ಯಾಸ್ಟ್ರಿಕ್ ಆಗದೆ ಇರೋಂಗೆ ಮತ್ತು ಉಬ್ಸ ಎಲ್ಲ ಆಗುತ್ತಲ್ಲ ಆಲೂಗಡ್ಡೆ ತಿಂದಾಗ, ಸೊ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಬೇಕಾದರೆ ಇದಕ್ಕೆ ಉಪ್ಪು ಸೇರಿಸ್ಕೋಬೋದು. ಹಾಗೆ ಉಪ್ಪು ಸೇರಿಸ್ಕೊಂಡು ಕಲಿಸಿದಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಮತ್ತು ಇದು ಆಗಿದೆ. ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಸ್ವಲ್ಪನೇ ಹಾಕ್ಕೋಬೇಕು. ನಾವು ಬೇಯಿಸ್ಕೊಂಡಿದ್ದು ಆಲೂಗಡ್ಡೆ ಇದೆಲ್ಲ, ಸೊ ಆ ಆಲೂಗಡ್ಡೆನ ಇದರಲ್ಲಿ ಸೇರಿಸ್ಕೊಳ್ಳೋದು ಹೇಗೆ ಅಂಥೇಳಿ ಎಲ್ಲ ಒಡೆದ್ಬಿಟ್ಟು ಹಾಕ್ಕೊಳ್ಳೋದು. ಇಲ್ಲದಿದ್ರೆ ಹಾಕ್ಬಿಟ್ಟು ಒಂದು ಸ್ಮ್ಯಾಶರಿಂದ ಪ್ರೆಸ್ ಮಾಡಿದ್ರೆ ಎಲ್ಲನೂ ಮೆತ್ತಗಾಗ್ಬಿಡುತ್ತೆ. ಸೊ ಬೇಗನೆ ಆಗುತ್ತೆ ಇದು. ಸೊ ಈ ಥರ ಕೈಯಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಆಗಿದೆ ನೋಡಿ, ಎಲ್ಲ ಹಂಗೆ ಕೈಯಲ್ಲಿ ಬಿಡಿಸ್ಕೊಂಡು ಮಾಡೋದು. ಮತ್ತು ಸೌಟಿಂದ ಹಿಂಗೆ ಒತ್ತಿಬಿಟ್ರೆ ಎಲ್ಲ ಪ್ರೆಸ್ ಆಗಿಬಿಡುತ್ತೆ. ಮತ್ತು ಚೆನ್ನಾಗಿ ಮಾಡ್ಬೋದು. ಒಂದು ಆಲೂಗಡ್ಡೆ ಪರೋಟಾನ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಆರಿಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ನಿಮ್ಮಲ್ಲಿದ್ದರೆ ಹಾಕ್ಕೊಳ್ಳಿ, ಇಲ್ಲಿದ್ದರೆ ಪರವಾಗಿಲ್ಲ. ಎಲ್ಲನೂ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲ ಸ್ಮ್ಯಾಶ್ ಆಗಿದೆ. ಸ್ಮ್ಯಾಶ್ ಆಗಿಲ್ಲ ಅಂದರೆ ಹೀಗೆ ಸೌಟಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗರಂ ಮಸಾಲೆ ಅರ್ಧ ಟೀ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ರುಚಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದು ರೆಡಿ ಇದೆ. ಈಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಲಿಕ್ಕೆ ಹಿಟ್ಟು ಬೇಕಲ್ಲ, ಸೊ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಹಾಕಿದ್ದೀನಿ. ಮತ್ತು ನಾನು ಆಶೀರ್ವಾದ ಆಟನೇ ತೊಗೊಂಡಿರೋದು, ಅದರಲ್ಲಿ ಈ ಥರ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. 10 ಪರೋಟ ಬಂದರೆ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಹಾಕಿ ಕಲಿಸ್ಕೊಂಡ್ರೆ ಎಲ್ಲ ಕರಗೋಗುತ್ತೆ. ಈಗ ನಾನು ಇದಕ್ಕೆ ಎಣ್ಣೆನೂ ಸೇರಿಸ್ಕೊಂಡೆ. 1 ಸೌಟು ಎಣ್ಣೆನ ಆಗಿದೆ. ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದೆ. ಸೊ ಇದು ಚೆನ್ನಾಗಿ ತಿರುಗಿಸಿ ಕಲಿಸಿಕೊಳ್ಳಿಕ್ಕೆ ಒಂದು 10 ನಿಮಿಷ ಪಕ್ಕಕ್ಕೆ ಇಡೋಣ. ಅಷ್ಟರಲ್ಲಿ ನಾವು ರಾಯ್ತ ಮಾಡ್ಕೊಳ್ಳೋಣ. ರಾಯ್ತಕ್ಕೆ ಬೇಕಾಗಿರೋದು ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಸೊ ರಾಯ್ತಗೆ ನಾನು ಸೌತೆಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು ಅದನ್ನು ಸೇರಿಸ್ಕೊಂಡೆ. ಈರುಳ್ಳಿ ಒಂದು 2, ಇದಕ್ಕೆ ಈರುಳ್ಳಿ ಜಾಸ್ತಿ ಆಗಿರಬೇಕು ಮತ್ತು ಸೌತೆಕಾಯಿ ಇರಲೇಬೇಕು. ಸೊ ಆ ಕಾಂಬಿನೇಷನಲ್ಲೇ ಚೆನ್ನಾಗಿರೋದು. ಸೊ ಸೌತೆಕಾಯಿ 2 ಸಣ್ಣಗೆ ಹೆಚ್ಕೊಂಡೆ, ಅದು ಸೇರಿಸ್ಕೊಂಡಿದ್ದೀನಿ. ಈಗ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಮೊಸರಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಇದರ ಜೊತೆ ನೀರು ಸೇರಿಸ್ಕೋಬೇಕು. ನೀರು ಒಂದು ಮೊಸರಿಗಿಂತ ಒಂದು ಅರ್ಧ ಪಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಳ ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಬೇಕಾದರೆ ಇದಕ್ಕೆ ಕ್ಯಾರೆಟು ತುರ್ಬ್ಕೊಂಡು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ನಾನು ಆಲೂ ಪರಾಟ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಲಸಿರುವ ಹಿಟ್ಟನ್ನು ಸ್ವಲ್ಪ ತಗೊಂಡು ನಾದ್ಕೊಂಡು, ಮತ್ತು ಸ್ವಲ್ಪ ಹಿಟ್ಟು ತಗೊಂಡು ಅದರಲ್ಲಿ ಅದ್ಕೊಂಡು ಲಟ್ಸ್ಕೋಬೇಕು. ರೊಟ್ಟಿನ ತೆಳ್ಳಗೆ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ರೊಟ್ಟಿ ತೊಗೊಂಡು ತೆಳ್ಳಗೆ ಲಟ್ಸ್ಕೊಂಡು ಒಂದು ಫುಲ್ ಚಪಾತಿ ಮಾಡ್ತೀವಲ್ಲ ಅಷ್ಟು ದೊಡ್ಡದಾಗೆ ಲಟ್ಸ್ಕೊಂಡು ಇದ್ರ ಮಧ್ಯೆ ನಾವು ಆಲೂಗಡ್ಡೆದು ಅದನ್ನು ಇದರ ಮಧ್ಯೆ ಇಟ್ಟು ನೋಡಿ, ಸ್ವಲ್ಪನೇ ಇಟ್ಕೊಂಡು ಪೂರ್ತಿಯಾಗಿ ಈ ಥರ ದೊಡ್ಡದಾಗಿ ಕವರ್ ಮಾಡಿ ಅಗಲವಾಗಿ ಇಡ್ತೀವಿ. ನೋಡಿ, ಈಗ ಆಗಿದೆ. ಈ ಥರ ತಟ್ಕೊಂಡು ಮತ್ತು ನಾವು ಲಟ್ಸ್ಕೋಬೇಕು ರೊಟ್ಟಿ ಥರ. ಯಾಕಂದರೆ ನಾವು ಈಗ ಲಟ್ಸ್ತಾ ಇದ್ದರೆ ಅದು ಆಟೋಮೆಟಿಕ್ಕಾಗಿ ತಿರುಗ್ತಾ ಹೋಗಬೇಕು. ಸೊ ಎಲ್ಲ ಕಡೆನೂ ಒಂದೇ ತೆಳ್ಳಗೆ ಮಾಡ್ಕೋಬೇಕು. ಆಗಿದೆ ನೋಡಿ, ಸ್ವಲ್ಪ ಎದ್ದೊಳುತ್ತೆ ಹಿಟ್ಟು. ಸೊ ಆಗೂ ಸ್ವಲ್ಪ ಪ್ಯಾಚಪ್ ಮಾಡಿ ನಾವು ಕವರ್ ಮಾಡಬೇಕು. ಇವಾಗ ಒಂದು ಹೆಂಚು ಇಟ್ಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋದು. ಎಣ್ಣೆ ಇಲ್ಲ ಬಟರು, ಗೀ ಯಾವುದಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಈ ರೊಟ್ಟಿನ ಅದ್ರ ಮೇಲೆ ಹಾಕೋದು. ಇದು ಜಾಸ್ತಿ ಹೊತ್ತು ಈ ಕಡೆ ಆ ಕಡೆ ತಿರುಗ್ಸೋಂಗಿಲ್ಲ. 2 ಬಾರಿ ತಿರುಗಿಸಿದ್ರು ಸಾಕು. ಚೆನ್ನಾಗಿ ಬ್ರೌನಿಷ್ ಕಲರ್ ಬೇಕು, ಅಷ್ಟು ತನಕ ಮಾಡ್ಕೋಬೇಕು. ಈ ಕಡೆ ಒಮ್ಮೆ ಆ ಕಡೆ ಒಮ್ಮೆ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲ ಬೆಣ್ಣೆ
ತುಪ್ಪ ಯಾವುದಾದ್ರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಹಾಕ್ಕೊಂಡು ತಿರುಗಿಸ್ಬೇಕು. ನೋಡಿ ಕಲರ್ ಚೇಂಜ್ ಆಗುತ್ತೆ, ರೊಟ್ಟಿ ಕಲರ್ ಚೇಂಜ್ ಆಗಿದ ತಕ್ಷಣವೇ ನಾವು ಇದನ್ನು ತಿರುಗಿಸ್ಬೇಕು. ನೋಡಿ ಎಲ್ಲ ಬೊಬ್ಬೆ ಬಂದ್ಬಿಡುತ್ತೆ. ಬೊಬ್ಬೆ ಬಂದಾಗ ಅದು ರೊಟ್ಟಿ ಚೆನ್ನಾಗಿ ಬೆಂದಿದೆ ಅಂತ. ಎಣ್ಣೆ ಹಾಕಿದ ತಕ್ಷಣವೇ ಆ ಕಡೆ ಒಂದು ಕಪ್ಪುಗೆ ರೊಟ್ಟಿ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ನೋಡಿ ಈ ಥರ ಮಾಡೋದು. ಎರಡು ಕಡೆನೂ ರೊಟ್ಟಿನ ಫ್ರೈ ಮಾಡಿ ತೆಗಿಯೋದು. ತುಂಬ ಚೆನ್ನಾಗಿರುತ್ತೆ ಇದು. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಡೋ ಅಲ್ಲಿ. ಇವಾಗ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಲಟ್ಸ್ಕೊಬೋದು. ಲಟ್ಸ್ಕೊಂಡು ಅದನ್ನು ಹೆಂಚಿನ ಮೇಲೆ ಹಾಕ್ಕೋಬೇಕು. ಅದೇ ಥರನೇ ಮಾಡೋದು. ಎಣ್ಣೆ ಹಾಕ್ಬಿಟ್ಟು ಹೆಂಚು ಬಿಸಿ ಆದಮೇಲೆ ರೊಟ್ಟಿ ಹಾಕ್ಕೊಂಡು ಮತ್ತೆ ಅದನ್ನು ತಿರುಗಿಸ್ಬೇಕು. ನೋಡಿ ಈ ಥರ ಎರಡು ಕಡೆನೂ ಮಾಡ್ಕೋಬೇಕು. ಚೆನ್ನಾಗಿ ಎರಡು ಕಡೆನೂ ಬ್ರೌನಿಷ್ ಕಲರು ಬರಬೇಕು, ಆಗ ರೊಟ್ಟಿ ರೆಡಿ ಇದೆ ಅಂತ. ಇದು ಆದಮೇಲೆ ನಾವು ಬಿಸಿ ಇದ್ದಾಗಲೇ ನಾವು ಬಟರ್ ಜೊತೆ ಇಲ್ಲ ತುಪ್ಪದ ಜೊತೆ, ಇಲ್ಲದೇ ಇದ್ದರೆ ರೈತ ಜೊತೆ ಅಂದು ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಈ ಥರ ಮಾಡೋದು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆಲೂ ಪರೋಟ ಬಹಳ ಚೆನ್ನಾಗಿರುವಂತಹ ಒಂದು ರೆಸಿಪಿ. ನಾವು ತಿನ್ನುವಾಗ ರೊಟ್ಟಿನ ಈರುಳ್ಳಿ ಮತ್ತು ಸೌತೆಕಾಯಿ ಜೀರಿಗೆನೇ ಹೈಲೈಟ್ ಕೊಡೋದು. ಜೀರಿಗೆ ತುಂಬ ಚೆನ್ನಾಗಿರಬೇಕು, ಖಾರನೂ ಹಂಗೆ ಇರಬೇಕು, ಒಳ್ಳೆ ಹೈಲೈಟ್ ಕೊಡುತ್ತೆ, ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆನ್ ಮಾಡೋದು ಮರಿಬೇಡಿ. ಹೊಸ ಥರ ಒಂದು ರೊಟ್ಟಿನ ಮಾಡ್ಕೊಂಡು ತಿನ್ನಬೇಕಾದ್ರೆ ಈ ಥರ ಒಂದು ರೊಟ್ಟಿನ ಟ್ರೈ ಮಾಡಿ. ಬಹಳ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಮತ್ತು ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಸೊ ಆ ಥರ ಇರುವಂಥ ಒಂದು ಪರೋಟ ಬಹಳ ಚೆನ್ನಾಗಿದೆ. ಟ್ರೈ ಮಾಡಿ, ಎಲ್ಲರೂ ತಿನ್ನಿ, ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡ್ಕೊಳ್ಳಿ.